ವಿರೋಧಿಗಳು ಅವರು ರೈಟ್ ವಿಂಗದ ವಿರೋಧಿ ಅನ್ನೋ ಕಾರಣ ಕೊಟ್ಟರು ಅಥವಾ ನಿಜವಾಗ ಅವ್ರ ಮೆರಿಟು ಅದ ಮತ್ತು ಬೇರೆ ಸಿನಿಮಾ ರಂಗದಲ್ಲಿ ಆಯಿತು ಸಾಧನೆಯಲ್ಲಿ ಆಯಿತು ಅವ್ರ ಮೆರಿಟ್ ಅದ ಅದು ಸಿದ್ಧಾಂತ ಯಾವುದೂ ಇರಲಿ ಅದು ಜನಪರವಾದ ಕಾಳಜಿ ಅವರಲ್ಲದ ಅದ ನಂತರ ಫಿಲಿಪ್ ರಾಜ್ಕುಮಾರ್ ಆಗಿರ್ಬೋದು ಬಸಪ್ಪ ಬರಮಪ್ಪ ಚೌಡ್ಡಿ ಆಗಿರ್ಬೋದು ರಾಜೇಂದ್ರ ಚೆನ್ನಿ ನಿಮಗೆ ಗೊತ್ತಿದೆ ಇದು ಸಮಾಜವಾದಿ ಜರಗಟ್ಟಿನಲ್ಲೇ ಎಡ ಸಿದ್ಧಾಂತವ್ರಂತ ಅನ್ನುವಂಥ ವಾದ ಮಾಡ್ತಾರೆ. ಇರಲಿ ರಹಮತ್ ತರೀಕೆರೆ ಅವರಿಗೂ ಸಹಿತ ಕೊಟ್ಟಿದ್ದಾರೆ. ರಹಮತ್ ತರೀಕೆರೆ ಅವರು ಕುವೆಂಪು ಅವ್ರನ್ನ ಓದಿದವರು ಒಳ್ಳೆಯ ಚಿಂತಕರು. ಇಂಥ ಅನೇಕರಿಗೆ ಸಲ ಸಿಕ್ಕದ ಇವ್ರ ಸಹ ಇನ್ನೂ 70 ಜನರಿಗೆ ಅಂದರೆ ಎಲ್ಲ ಹೇಳ್ಕೊಂಡು 70 ಸಿಕ್ಕದ. ಮುಂದೆ ಇನ್ನೊಂದು 2-3 ಭಾಳ ಇಂಪಾರ್ಟೆಂಟ್ ಸಿನಿಮಾ ರಂಗಕ್ಕೆ ಸಂಬಂಧಿಸಿದ ಅಲ್ಲಿ ಕೊಟ್ಟಿದ್ದ ಸರ್ಕಾರ 2019 ಸಾಲಿನ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ರಾಜ್ಕುಮಾರ್ ಪ್ರಶಸ್ತಿ ಈ ಸಲ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಈ ಸಲ ನಮ್ಮ ಉಮಾಶ್ರೀ ಅವರಿಗೆ ಸಿಕ್ಕದ. ಉಮಾಶ್ರೀ ಅವರಿಗೆ ಮುಂದೆ ಅದೇ ಕಾಲಕ್ಕೆ ಪುಟ್ಟಣ್ಣ ಕಣಗಾಲ ಪ್ರಶಸ್ತಿ ಯಾರಿಗೆ ಬಂದದಪ್ಪ ಅಂದ್ರೆ ನಿರ್ದೇಶಕ ನಂಜುಂಡೇಗೌಡರಿಗೆ ಬಂದದ. ನಂಜುಂಡೇಗೌಡರಿಗೆ ಬಂದದ. ಮತ್ತು ವಿಷ್ಣುವರ್ಧನ್ ಪ್ರಶಸ್ತಿ ನಿರ್ಮಾಪಕ ನಿರ್ದೇಶಕ ರಿಚರ್ಡ್ ಕ್ಯಾಸ್ಟರಿನೋ ಅವರಿಗೆ ಪ್ರಾಪ್ತಿಯಾಗ್ಯದ. ಇವರಿಗೆ ವಿಶೇಷವಾಗಿ 50 ಗ್ರಾಮ್ ಚಿನ್ನದ ಪದಕ ಮತ್ತು 5 ಲಕ್ಷ ನಗದು ಇದ್ದಂಥ ಬಹುಮಾನ ಕೊಡ್ತಾರೆ. ಇವರಿಗೆ ರಾಜ್ಕುಮಾರ್ ಪ್ರಶಸ್ತಿ ಪಡೆದವರಾಗಿರ್ಬೋದು. ನಮ್ಮ ಏನಪ್ಪ ಅಂತ ಪುಟ್ಟಣ ಪ್ರಶಸ್ತಿ ಕನಗಾಲ ಪ್ರಶಸ್ತಿ ಆಗಿರ್ಬೋದು. ಡಾಕ್ಟರ್ ವಿಷ್ಣುವರ್ಧನರ ಪ್ರಶಸ್ತಿ ಆಗಿರ್ಬೋದು. ವಿಶೇಷವಾಗಿ ನಿರ್ದೇಶಕರಿಗೆ ಅಥವಾ ನಿರ್ಮಾಪಕರಿಗೆ ನಮ್ಮ ಅದರಲ್ಲೂ ಮುಖ್ಯವಾಗಿ ಪುಟ್ಟಣ ಕನಗಾಲರದಂತೆ ನಿರ್ದೇಶಕರು ಕೊಡ್ತಾ ಇದ್ದಾರೆ. ಆ ದಿಶೆಯಲ್ಲೇ ನಂಜುಂಡೇಗೌಡರು ಈ ಸಲ ತೆಗೆದುಕೊಂಡಿದ್ದಾರೆ. ಅವರೆಲ್ಲ ಈ ಎಲ್ಲ ಪ್ರಶಸ್ತಿಗಳು ಇನ್ನೂ ಇದ್ದಾರೆ. ಆ ಮತ್ತು ಬೇರೆ ರಿಚರ್ಡ್ ಕ್ಯಾಸ್ಟರ್ ಇನ್ನೂ ಆಯಿತು, ಇನ್ನೊಬ್ಬರ ಬಗ್ಗೆ ಆಯಿತು, NR ನಂಜುಂಡೇಗೌಡ ಇವರಿದ್ದಂಥವ್ರು ಪುಟ್ಟಣ ಕನಗಾಲರದು ಮತ್ತು ವಿಷ್ಣುವರ್ಧನರದು ರಿಚರ್ಡ್ ಕ್ಯಾಸ್ಟರಿನೋ ಈ ರೀತಿಯಾಗಿ ಇವೆಲ್ಲ ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಪ್ಪ ಅಂತಂದ್ರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆಯಾಯ ಸಿದ್ಧಾಂತದ ನೆಲೆಗಟ್ಟಿನಲ್ಲೇ ಈ ಒಂದು ಬಂದಂತಹ ಸಿಕ್ಕಂತಹ ಈ ಪ್ರಶಸ್ತಿಗಳು